ಇನ್ನು ರಾಜ್ಯದಲ್ಲಿ ಭೀಕರ ಬರ ಆವರಿಸಿರುವ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಯಲ್ಲಿ ರಾಜ್ಯದ ಸರ್ವಪಕ್ಷ ಸಂಸದರ ಸಭೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಮೇಕೆದಾಟು ವಿಚಾರವೂ ಸೇರಿದ ಹಾಗೆ ರಾಜ್ಯದ ಕೆಲ ಯೋಜನೆಗಳು ಕೇಂದ್ರದ ಸಹಕಾರ ಯಾವುದ್ಯಾವ್ದು ಬೇಕಿದೆ, ಯಾವುದ್ಯಾವ್ದು ಅನುದಾನ ಬಂದಿಲ್ಲ ಅಂತದ್ರ ಕುರಿತಾಗಿ ಬಹಳ ಗಹನ ಚರ್ಚೆ ಕೂಡ ನಡೆದಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ರಿಪೋರ್ಟ್ ನೋಡ್ಕೊಂಬೋಣ. ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಸದರ ಸಭೆ. ಬರ, ಮೇಕೆದಾಟು, ಕಾವೇರಿ ಸಮಸ್ಯೆ ಕುರಿತು ಸಂಸದರ ಜೊತೆ ಚರ್ಚೆ. ರಾಜ್ಯದಲ್ಲಿ ಬರ ತಾಂಡವ ಆಡ್ತಾ ಇದೆ. ಮಳೆ ಇಲ್ಲದೆ ರೈತಾಪಿ ವರ್ಗ ಕಂಗಾಲಾಗಿದೆ. ಬರ ಮತ್ತು ನೀರಿನ ಸಮಸ್ಯೆಯನ್ನ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ದೆಹಲಿಗೆ ತೆರಳಿರುವ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಕರ್ನಾಟಕ ಭವನದಲ್ಲಿ ಕರ್ನಾಟಕದ ಎಲ್ಲ ಅಂದ್ರೆ ಸರ್ವ ಪಕ್ಷಗಳ ಸಂಸದರ ಜೊತೆಗೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದರಾದ ಡಾಕ್ಟರ್ ಮಂಜುನಾಥ್, ಗೋವಿಂದ ಕಾರಜೋಳ, ಬ್ರಿಜೇಶ್ ಚೌಟ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಬಿವೈ ರಾಘವೇಂದ್ರ, ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂತೆ ಬಿಜೆಪಿ ಸಂಸದರುಗಳು ಭಾಗಿಯಾಗಿದ್ರು. ಇನ್ನು ಕರ್ನಾಟಕದಿಂದ ಆಯ್ಕೆಯಾಗಿರುವ ರಾಜ್ಯಸಭಾ ಸದಸ್ಯ ಜಯರಾಮ್ ರಮೇಶ್, ಸಚಿವರಾದ ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ ಸೇರಿದಂತೆ ಕೆಲ ಸಚಿವರೂ ಭಾಗಿಯಾಗಿದ್ರು. ಸಂಸದರ ಸಭೆಯಲ್ಲಿ ಪ್ರಮುಖವಾಗಿ ಬರ ಮತ್ತು ನೀರಿನ ಸಮಸ್ಯೆ ಕುರಿತು ಚರ್ಚೆ ನಡೆಸಲಾಯಿತು. ಬರ ನಿರ್ವಹಣೆಗೆ ಕೇಂದ್ರದಿಂದ ಅನುದಾನ ಪಡೆಯುವ ಬಗ್ಗೆಯೂ ಚರ್ಚೆ ಆಯಿತು. ರಾಜ್ಯ ಸರ್ಕಾರಕ್ಕೆ ಆ DPR ಸಬ್ಮಿಟ್ ಮಾಡಬೇಕಲ್ಲ, ಆ DPR ಅವರು ಪರಿಷ್ಕೃತ DPR ಅದನ್ನು ಅವರು ಸಬ್ಮಿಟ್ ಮಾಡಲಿ, ವಿ ವಿಲ್ ಕೋಆಪರೇಟ್. ಮತ್ತು ಇದರ ಜೊತೆಗೆ ಇನ್ನೊಂದು ಸಂಗತಿ ನಾವು ಹೇಳಿದ್ದೇವೆ ಅವರಿಗೆ, ನೀವು ತಮಿಳುನಾಡಿನ ಜೊತೆಗೂ ಏನು ನೀವು ಕರೆದಿದ್ದೀರಿ ಅದನ್ನ ಮಾತುಕತೆ ಮಾಡ್ರಿ. ಸಂಸದರ ಜೊತೆ ಸಿಎಂ ಸಭೆ ಬಗ್ಗೆ ಮಾತನಾಡಿದ DCM ಡಾಕ್ಟರ್ ಜಿ ಪರಮೇಶ್ವರ್, ಸಂಸದರಿಗೆ ನಾವು ಮಾಹಿತಿಯನ್ನ ಕೊಡ್ತೀವಿ, ಅವರು ಲೋಕಸಭೆಯಲ್ಲಿ ಪ್ರಸ್ತಾಪಿಸಲಿ ಅಥವಾ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚಿಸಲಿ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಅಶೋಕ್, ಇದು ಕಾಟಾಚಾರದ ಸಭೆ ಅಂತ ತಿವಿದ್ರು. ಸದನದಲ್ಲಿ ಆದ್ರೂ ಪ್ರಸ್ತಾಪ ಮಾಡಬಹುದು ಅಥವಾ ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರುಗಳಿಗೆ, ಗೃಹ ಸಚಿವರು, ಕೃಷಿ ಸಚಿವರು, ಅವ್ರ ಜೊತೆಯಲ್ಲಿ ಕೂಡ ಪ್ರತ್ಯೇಕವಾಗಿ ಅವರು ಮಾತಾಡಬಹುದು. ಒಟ್ಟಾರೆ ನಮಗೆ ರಾಜ್ಯಕ್ಕೆ ಒಂದಿಷ್ಟು ಸಹಾಯವನ್ನು ಮಾಡೋದಕ್ಕೆ ನಾವು ಅವರಿಗೆ ಪ್ರಸ್ತಾಪ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೇವೆ. ಮಂತ್ರಿಮಂಡಲ ರಚನೆ ಮಾಡಕ್ಕೆ ಹೋಗಿದ್ದಾರೆ, ಅದರಲ್ಲಿ ಇದನ್ನು ಒಂದು ಸಭೆ ಮಾಡಿಬಿಟ್ಟು ಟ್ಯಾಪೆ ಹಾಕೋಣ ಅಂತ ಹೋಗಿದ್ದಾರೆ. ಇದು ಕಾಟಾಚಾರದ ಮೀಟಿಂಗ್. ಇನ್ನು ಕೇಂದ್ರ ಸರ್ಕಾರನೇ ಬರ ಪರಿಸ್ಥಿತಿಗೆ ಸಹಾಯ ಮಾಡಬೇಕು ಅಂತ ಮುನಿಯಪ್ಪ ಒತ್ತಾಯಿಸಿದ್ರು. ಮೊದಲು ನೀವು ಬರ ಘೋಷಣೆ ಮಾಡಿ ಅಂತ ಅಶೋಕ್ ಆಗ್ರಹಿಸಿದ್ರು. ಈ ಬರ ಪರಿಹಾರ ಸಂದರ್ಭಗಳಲ್ಲಿ ಅವಾಗಲಿ ಅತಿವೃಷ್ಟಿ ಆಗಲಿ ಕೇಂದ್ರ ಸರ್ಕಾರನೇ ರಕ್ಷಣೆ ಮಾಡಬೇಕಾಗ್ತದೆ. ರಾಜ್ಯಗಳಲ್ಲಿ ಅಷ್ಟೊಂದು ಸಂಪನ್ಮೂಲಗಳು ಖರ್ಚು ಮಾಡೋಕ್ಕಾಗಲ್ಲ. ನೀವು ಬರ ಅಂತ ನೀವೇ ಘೋಷಣೆ ಮಾಡಿಲ್ಲ ಅಂದ್ರೆ ಕೇಂದ್ರದ ಟೀಮ್ ಹೆಂಗ್ ಬರ್ತದೆ? ಕೇಂದ್ರದ ಟೀಮ್ ಬಂದಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀರಿ ಅಂತಾರೆ. ಆಯ್ತಪ್ಪ, ನೀನು ಬರ ಘೋಷಣೆ ಮಾಡು. ಫಸ್ಟ್ ಬರ ಘೋಷಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಇನ್ನು ಇದೇ ಸಂಸದರ ಸಭೆಯಲ್ಲಿ ಕಾವೇರಿ ಸಮಸ್ಯೆ, ಮೇಕೆದಾಟು ವಿಚಾರ ಸೇರಿದಂತೆ ರಾಜ್ಯದಲ್ಲಿ ಬಾಕಿ ಉಳಿದಿರುವ ಯೋಜನೆಗಳ ಕುರಿತು ಚರ್ಚಿಸಲಾಗಿದೆ. ಕೇಂದ್ರ ಸರ್ಕಾರದ ಗಮನಕ್ಕೆ ತರುವುದಕ್ಕೆ ರಾಜ್ಯವನ್ನ ಪ್ರತಿನಿಧಿಸುವ ಸಂಸದರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಮೇಕೆದಾಟು ಯೋಜನೆಗೆ ನೆರೆ ರಾಜ್ಯಗಳ ಒಪ್ಪಿಗೆ ಅಗತ್ಯ ಇಲ್ಲ ಎಂದ ಕೇಂದ್ರ ಸರ್ಕಾರ. ಈ ಸಂಸದರ ಸಭೆ ನಡುವೆ ರಾಜ್ಯಕ್ಕೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಮೇಕೆದಾಟು ಯೋಜನೆಗೆ ನೆರೆ ರಾಜ್ಯಗಳ ಒಪ್ಪಿಗೆಯ ಅಗತ್ಯ ಇಲ್ಲ ಅಂತ ರಾಜ್ಯಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯದಿಂದ ಸ್ಪಷ್ಟನೆ ಸಿಕ್ಕಿದೆ. ತಮಿಳುನಾಡು ಸಂಸದ ಎ ರಾಮದಾಸ್ ಪ್ರಶ್ನೆಗೆ ಕೇಂದ್ರ ಉತ್ತರವನ್ನ ಕೊಟ್ಟಿದೆ. ಗಡಿಯೊಳಗಿನ ನೀರು ಬಳಸೋದಕ್ಕೆ ಕರ್ನಾಟಕಕ್ಕೆ ಪೂರ್ಣ ಅಧಿಕಾರ ಇದೆ. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಎಲ್ಲೂ ಕೂಡ ಒಪ್ಪಿಗೆ ಪಡೆಯೋದಕ್ಕೆ ಹೇಳಿಲ್ಲ ಅಂತ ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ಡಿಕೆ ಮಹತ್ವಾಕಾಂಕ್ಷೆ ಯೋಜನೆಗೆ ಅಡಿಪಾಯ ಸಿಕ್ಕಂತಾಗಿದೆ. ತಮಿಳುನಾಡಿಗೆ ಭಾರೀ ಹಿನ್ನಡೆಯೂ ಆದಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.